ಬಾಸ್, ಒಂದು ರಿಯಾಲಿಟಿ ಹೇಳ್ತೀನಿ ಕೇಳಿ. ನಾವು ನೆಲದ ಮೇಲೆ ಸ್ವಲ್ಪ ಬೀಜ ಅಥವಾ ಕಾಳುಗಳನ್ನು ಹಾಕಿದ್ರೆ ಪಾರಿವಾಳಗಳು, ಹಕ್ಕಿಗಳು ತಾವಾಗಿ ಅದನ್ನು ಹುಡ್ಕೊಂಡು ಬರ್ತವಲ್ವಾ. ಆದರೆ ಯಾವತ್ತಾದರೂ ಆ ಪಾರಿವಾಳಗಳ ಹಿಂದೆ ಬೀಜ ಅಥವಾ ಕಾಳುಗಳು ಓಡೋದನ್ನು ನೋಡಿದ್ದೀರಾ? ಖಂಡಿತ ಇಲ್ಲ. ಹಾಗಾದರೆ ನೀವ್ಯಾಕೆ ಒಬ್ಬರ ಅಟೆನ್ಷನ್ಗಾಗಿ ಅವ್ರ ಹಿಂದೆ ಓಡ್ತಾ ಇದ್ದೀರಾ? ಒಂದು ಸಣ್ಣ ಮೆಸೇಜ್ಗಾಗಿ, ಒಂದು ಚಿಕ್ಕ ಸ್ಮೈಲ್ಗಾಗಿ, ಅಥವಾ ಅವರು ನಿಮ್ಮ ಜೊತೆ 5 ನಿಮಿಷ ಮಾತಾಡಲಿ ಅಂತ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ನಿಮ್ಮ ಕಾಲ್ ಕೆಳಗೆ ನೀವೇ ಯಾಕೆ ತುಳ್ಕೊಳ್ತಾ ಇದ್ದೀರಾ? ದಿನದಲ್ಲಿರೋ 24 ಗಂಟೆನೂ ಫೋನ್ ಪಡ್ಕೊಂಡು ವಾಟ್ಸಪ್ ಸ್ಕ್ರೀನ್ ನೋಡ್ತಾ ಅವ್ರು ಆನ್ಲೈನ್ ಬರ್ತಾರೇನೋ, ನನಗೆ ರಿಪ್ಲೈ ಮಾಡ್ತಾರೇನೋ ಅಂತ ಕಾಯ್ತಾ ಇರ್ತಿರಲ್ಲ. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಬ್ರೋ? ಕೇಳಕ್ಕೆ ಇದು ನಿಮ್ಗೆ ಸಿಕ್ಕಾಪಟ್ಟೆ ಕಹಿಯಾಗಿ ಅನ್ನಿಸ್ಬೋದು, ಆದರೆ ಇದು ನಗ್ನ ಸತ್ಯ. ನೀವು ಯಾವ ಹುಡುಗಿಯ ಹಿಂದೆ ಓಡ್ತಾ ಇದ್ದೀರೋ, ಯಾವ ವ್ಯಕ್ತಿಯ ಅಟೆನ್ಷನ್ಗೋಸ್ಕರ ಬದುಕುತ್ತಿದ್ದೀರೋ, ಅವರ ದೃಷ್ಟಿಯಲ್ಲಿ ನಿಮ್ಮ ವ್ಯಾಲ್ಯೂ ಕಂಪ್ಲೀಟ್ 0 ಆಗಿರ್ಬೋದು. ನೀವು ನಿಮ್ಮ ಲೈಫ್ನ ಅತಿ ಬೆಲೆ ಬಾಳುವ ಸಮಯವನ್ನು ಅವ್ರಿಗೆ ಕೊಡ್ತಾ ಇದ್ದೀರಾ, ಆದರೆ ಅವರು ಅದನ್ನು ಕೇವಲ ಕಸದಾಗಿ ನೋಡ್ತಿದ್ದಾರೆ. ಈಗ ಡಿಸೈಡ್ ಮಾಡಬೇಕಾಗಿರೋದು ನೀವು. ಹುಡುಗಿಯರು ನಿಮ್ಮ ಹಿಂದೆ ಬರಬೇಕಾ, ಅಥವಾ ನೀವು ಜೀವನ ಪೂರ್ತಿ ಒಬ್ಬರ ಟೈಮ್ಗಾಗಿ, ಒಬ್ಬರ ಲವ್ಗಾಗಿ ಭಿಕ್ಷೆ ಬೇಡ್ತಾ ಬದುಕಬೇಕಾ? ಇವತ್ತಿನ ಈ ವಿಡಿಯೋ ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ, ಇದು ನಿಮ್ಮ ಲೈಫ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋ ಲೈಫ್ ಚೇಂಜಿಂಗ್ ಮಾಸ್ಟರ್ ಕ್ಲಾಸ್. ಇಲ್ಲಿ ನಾನು ಹೇಳೋ ಪ್ರತಿಯೊಂದು ರೂಲ್ ನಿಮ್ಮ ವ್ಯಾಲ್ಯೂನ ಹೇಗೆ ಹೆಚ್ಚಿಸ್ಕೊಳ್ಬೇಕು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಹೇಗೆ ಕಾಪಾಡ್ಕೊಳ್ಬೇಕು, ಮತ್ತು ನಿಮ್ಮ ಲೈಫ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸುತ್ತೆ. ಈ 5 ರೂಲ್ಸ್ನ ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಿದ್ರೆ ಇನ್ಮುಂದೆ ನೀವು ಯಾರ ಹಿಂದೆಯೂ ಓಡಬೇಕಾದ ಅವಶ್ಯಕತೆ ಇರಲ್ಲ. ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ ಫೋಕಸ್ ಇಂದ ಕೇಳಿ. ರೂಲ್ ನಂಬರ್ 1, ಸ್ಟಾಪ್ ಬೀಯಿಂಗ್ ಟೂ ಅವೈಲಬಲ್. ಯಾರಾದರೂ ಒಂದು ಮೆಸೇಜ್ ಮಾಡಿದ ತಕ್ಷಣ ಒಂದೇ ಸೆಕೆಂಡ್ನಲ್ಲಿ ರಿಪ್ಲೈ ಮಾಡೋದು. ಅವ್ರು ಒಂದು ಕಾಲ್ ಮಾಡಿದ ತಕ್ಷಣ ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಅವ್ರ ಹಿಂದೆ ಓಡೋದು. ಮೊದಲು ಅಭ್ಯಾಸವನ್ನು ಬಿಟ್ಬಿಡಿ ಬಾಸ್. ಈ ಪ್ರಪಂಚದಲ್ಲಿ ಸೈಕಾಲಜಿ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಯಾವ ವಸ್ತು ಯಾವಾಗಲೂ ಸುಲಭವಾಗಿ ಸಿಗುತ್ತೋ ಮತ್ತು ಯಾವ ಮನುಷ್ಯ ಯಾವಾಗಲೂ ಫ್ರೀಯಾಗಿ ಸಿಗ್ತಾನೋ ಅವನಿಗೆ ಜನರ ದೃಷ್ಟಿಯಲ್ಲಿ ವ್ಯಾಲ್ಯೂ ಕಡಿಮೆ ಆಗಬಹುದು. ನೀವೇನು ರೋಡ್ ಸೈಡ್ನಲ್ಲಿ ಬಿದ್ದಿರೋ ಪುಕ್ಕಟೆ ಕಲ್ಲಲ್ಲ, ನೀವು ಬೆಟ್ಟದೊಳಗೆ ಹುದುಗಿರೋ ಬೆಲೆ ಕಟ್ಟಲಾಗದ ಡೈಮಂಡ್ ಆಗಬೇಕು. ನಿಮ್ಗೊಂದು ಗೋಲ್ ಇರಬೇಕು, ನಿಮ್ಮ ಟೈಮ್ಗೆ ಒಂದು ಬೆಲೆ ಇರಬೇಕು, ನಿಮ್ಮ ಲೈಫ್ಗೆ ಒಂದು ಡೈರೆಕ್ಷನ್ ಇರಬೇಕು. ನನ್ನ ಲೈಫ್ನಲ್ಲಿ ನಾನು ಅಚೀವ್ ಮಾಡಬೇಕಾದ ದೊಡ್ಡ ಗೋಲ್ಸ್ ಇವೆ, ನನ್ನ ಡ್ರೀಮ್ಸ್ಗಾಗಿ ನಾನು ಕಷ್ಟಪಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಬಿಹೇವಿಯರ್ನಲ್ಲಿ ಕಾಣಬೇಕು. ಯಾವಾಗ ನೀವು ನಿಮ್ಮ ಗೋಲ್ನಲ್ಲಿ, ನಿಮ್ಮ ಕರಿಯರ್ನಲ್ಲಿ, ನಿಮ್ಮ ಫ್ಯೂಚರ್ನಲ್ಲಿ ಕಂಪ್ಲೀಟಾಗಿ ಫೋಕಸ್ ಆಗ್ತಿರೋ, ಆಗ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ. ಆ ಕಾನ್ಫಿಡೆನ್ಸ್ ನಿಮ್ಮನ್ನು ನ್ಯಾಚುರಲಿ ಅಟ್ರಾಕ್ಟಿವ್ ಆಗಿ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಟೈಮ್ ಚಿನ್ನಕ್ಕಿಂತ ಬೆಲೆ ಬಾಳುವಂಥದ್ದು. ಅದನ್ನು ಯಾರೋ ಒಬ್ಬರ ಮೆಸೇಜ್ಗಾಗಿ ವೇಸ್ಟ್ ಮಾಡಬೇಡಿ. ರೂಲ್ ನಂಬರ್ 2, ನಿಮ್ಮ ಲೈಫ್ನ ಒಂದು ಓಪನ್ ಬುಕ್ ತರಹ ಎಲ್ಲರ ಮುಂದೆಯೂ ಇಡಬೇಡಿ. ಡೋಂಟ್ ಬಿ ಟೂ ಓಪನ್. ಈಗಿನ ಕಾಲದ ಮೆಜಾರಿಟಿ ಹುಡುಗರು ಮಾಡೋ ದೊಡ್ಡ ತಪ್ಪೇನೆಂದರೆ, ತಮ್ಮ ಲೈಫ್ನಲ್ಲಿ ಏನೇನಾಗುತ್ತಿದೆ, ಅವ್ರು ಯಾರನ್ನ ಲವ್ ಮಾಡ್ತಿದ್ದಾರೆ, ಅವ್ರು ಯಾರು ಮೋಸ ಮಾಡಿದ್ರು, ಅವ್ರ ಫ್ಯೂಚರ್ ಪ್ಲಾನ್ ಏನು, ಇದೆಲ್ಲವನ್ನು ತಗೊಂಡೋಗಿ ವಾಟ್ಸ್ಆ್ಯಪ್ ಸ್ಟೇಟಸ್ನಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ನಲ್ಲಿ ಹಾಕಿ ಎಲ್ರಿಗೂ ಹೇಳ್ತಾರೆ. 4 ಗೋಡೆಗಳ ಮಧ್ಯೆ ಇರಬೇಕಾದ ನಿಮ್ಮ ಪರ್ಸನಲ್ ವಿಷಯಗಳನ್ನು ಊರಿನ ಮಧ್ಯೆ ನಿಂತು ಮೈಕ್ ಹಿಡ್ಕೊಂಡು ಕೂಗಿದಾಗ ಎಲ್ರಿಗೂ ಹೇಳ್ತೀರಾ. ವೈ? ನಿಮ್ಮ ಬಗ್ಗೆ ಎಲ್ಲವೂ ಗೊತ್ತಾದ ಮೇಲೆ ಜನರಿಗೆ ನಿಮ್ಮ ಬಗ್ಗೆ ತಿಳ್ಕೊಬೇಕಾದ ಕ್ಯೂರಿಯಾಸಿಟಿ ಕಡಿಮೆ ಆಗುತ್ತೆ. ಆದರೆ ತನ್ನ ಪಾಡಿಗೆ ತಾನು ಸೈಲೆಂಟಾಗಿ ತನ್ನ ಕೆಲಸ ಮಾಡ್ಕೊಂಡು ಹೋಗೋ ಪರ್ಸನಾಲಿಟಿ ಇರ್ತಾನಲ್ಲ, ಅವನ ಬಗ್ಗೆ ಜನ ನ್ಯಾಚುರಲಿ ಯೋಚನೆ ಮಾಡ್ತಾರೆ. ಇವನು ಯಾಕೆ ಹಿಂಗಿದ್ದಾನೆ, ಇವನ ತಲೆಯಲ್ಲಿ ಏನು ಓಡ್ತಿದೆ, ಇವನ್ ನೆಕ್ಸ್ಟ್ ಮೂವ್ ಏನು ಅಂತ. ಅದಕ್ಕೆ ಕಮ್ಮಿ ಮಾತಾಡಿ, ಜಾಸ್ತಿ ಸಾಧಿಸಿ ತೋರಿಸಿ. ನಿಮ್ಮ ಬಾಯಿಂದ ಬರೋ ಮಾತುಗಳಿಗಿಂತ ನಿಮ್ಮ ಸಕ್ಸಸ್ನ ಸೌಂಡ್ ಜಾಸ್ತಿ ಕೇಳಿಸ್ಬೇಕು ಬಾಸ್. ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಸೋಣ. ನಾನು ಹೇಳಿದ್ದು ನಿಮ್ಮ ಲೈಫ್ನ ರಿಯಾಲಿಟಿಗೆ ಮ್ಯಾಚ್ ಆಗ್ತಿದೆಯಾ? ಸ್ಟೇಟಸ್ಗಳಲ್ಲಿ ನಿಮ್ಮ ಲೈಫ್ನ ಹಾಕಿ ಯಾರಿಗೋ ಪ್ರೂವ್ ಮಾಡೋಕ್ಕೆ ಹೋಗಿ ನಿಮ್ಮ ವ್ಯಾಲ್ಯೂನ ನೀವೇ ಕಮ್ಮಿ ಮಾಡ್ಕೊಂಡಿದ್ದೀರಾ? ಈ ಕಹಿ ಸತ್ಯವನ್ನು ಆಕ್ಸೆಪ್ಟ್ ಮಾಡೋದು ಧೈರ್ಯ ನಿಮಗಿದ್ರೆ ಈಗಲೇ ಲೈಕ್ ಮಾಡಿ. ಮತ್ತು ಇಂಥ ಪ್ರಾಕ್ಟಿಕಲ್ ಲೈಫ್ ಲೆಸನ್ಸ್ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಪಾಯಿಂಟ್ ಬಹಳಷ್ಟು ಹುಡುಗರ ಅತಿ ದೊಡ್ಡ ವೀಕ್ನೆಸ್ನ ಎಕ್ಸ್ಪೋಸ್ ಮಾಡ್ತಿದೆ. ರೂಲ್ ನಂಬರ್ 3, ಆ ಇಮೋಷನಲ್ ಡ್ರಾಮಾನ ಈಗಲೇ ಸ್ಟಾಪ್ ಮಾಡಿ. ನೀನು ನಾನು ಬಿಟ್ಟು ಹೋದರೆ ನಾನು ಸತ್ತೋಗ್ತೀನಿ, ನೀನು ಮಾತಾಡದೇ ಇದ್ರೆ ನನಗೆ ನಿದ್ದೆ ಬರಲ್ಲ, ನೀನಿಲ್ಲದೆ ನನ್ನ ಲೈಫ್ ವೇಸ್ಟ್. ಈ ತರಹದ ಮಾತುಗಳನ್ನ ಆಡೋದು ಸ್ಟ್ರೆಂತ್ ಅಲ್ಲ. ಯಾರಾದರೂ ನಿಮ್ಮ ಮೇಲೆ ಪಿಟಿ ಪಡ್ಬೋದು, ಆದರೆ ರೆಸ್ಪೆಕ್ಟ್ ಮಾಡೋದು ಬೇರೆ ವಿಷಯ. ನಿಮ್ಮ ಇಮೋಷನ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು. ನೀವೊಬ್ಬರ ಮೂಡ್ ಮೇಲೆ, ಒಬ್ಬರ ರಿಪ್ಲೈ ಮೇಲೆ ಡಿಪೆಂಡ್ ಆಗಿ ಅವ್ರು ಸರಿಯಾಗಿ ಮಾತಾಡಲಿಲ್ಲ ಅಂತ ನಿಮ್ಮ ಇಡೀ ದಿನದ ಕೆಲಸವನ್ನು ಹಾಳು ಮಾಡ್ಕೊಳ್ತಿದ್ದೀರಾ ಅಂದರೆ ನಿಮ್ಮ ಹ್ಯಾಪಿನೆಸ್ಗೆ ಕಂಟ್ರೋಲ್ ಬೇರೆ ಯಾರ ಕೈಯಲ್ಲಿದೆ, ಅದು ಬದಲಾಯಿಸಬೇಕು. ನಿಮ್ಮ ಹ್ಯಾಪಿನೆಸ್ಗೆ, ನಿಮ್ಮ ಪೀಸ್ಗೆ ಬೇರೆ ಯಾರದೋ ಪರ್ಮಿಷನ್ ಬೇಕಾಗಿಲ್ಲ. ಬೇರೆ ಯಾರೋ ನಿಮ್ಮ ಪಕ್ಕದಲ್ಲಿ ಇರಲೇಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಯಾವಾಗ ನೀವು ನಿಮ್ಮ ಜೊತೆ ನೀವೇ ಖುಷಿಯಾಗಿರೋದನ್ನು ಕಲಿತೀರೋ ಅವತ್ತೇ ನಿಮ್ಮೊಳಗೆ ನಿಜವಾದ ಕಾನ್ಫಿಡೆನ್ಸ್ ಹುಟ್ಕೊಳ್ಳುತ್ತೆ. ನೀನು ನನ್ನ ಲೈಫ್ನಲ್ಲಿ ಇದ್ದರೆ ಸಂತೋಷ, ನೀನು ನನ್ನ ಲೈಫಿಂದ ಹೋದರೂ ನಾನು ನನ್ನ ಲೈಫ್ನ ಚೆನ್ನಾಗಿ ನಡೆಸ್ಕೊಳ್ತೀನಿ ಅನ್ನೋ ಗಟ್ಸ್ ಡೆವಲಪ್ ಮಾಡ್ಕೊಳ್ಳಿ. ಯಾರು ನಿಮ್ಮ ಉಸಿರಾಟಕ್ಕೆ ಆಕ್ಸಿಜನ್ ಅಲ್ಲ ಬಾಸ್. ಫಸ್ಟ್ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋದನ್ನ ಶುರು ಮಾಡಿ, ಆಮೇಲೆ ಈ ಪ್ರಪಂಚ ಕೂಡ ನಿಮಗೆ ಅದೇ ರೆಸ್ಪೆಕ್ಟ್ ಕೊಡುತ್ತೆ. ರೂಲ್ ನಂಬರ್ 4, ಎಲ್ಲಕ್ಕಿಂತ ಪವರ್ಫುಲ್ ಮತ್ತು ಪ್ರಾಕ್ಟಿಕಲ್ ಪಾಯಿಂಟ್. ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಹೂವುಗಳಿರೋ ಜಾಗಕ್ಕೆ ಜೇನುನೊಣಗಳು ಬರ್ತವೆ. ನಿಮ್ಮ ಲೈಫ್ನ ನೀವು ಬಿಲ್ಡ್ ಮಾಡ್ಕೊಂಡಾಗ ರೈಟ್ ಪೀಪಲ್ ನಿಮ್ಮ ಲೈಫ್ಗೆ ನ್ಯಾಚುರಲಿ ಬರ್ತಾರೆ. ನಿಮ್ಮ ಹತ್ರ ಯಾವುದೇ ಸ್ಕಿಲ್ ಇಲ್ಲ, ಕರಿಯರ್ನಲ್ಲಿ ಏನೂ ಸಾಧಿಸಿಲ್ಲ, ನಾಲೆಡ್ಜ್ ಇಲ್ಲ, ಆದರೆ ಎಲ್ಲರೂ ನನ್ನ ಹಿಂದೆ ಬರಬೇಕು ಅಂದರೆ ಅದು ಹೇಗೆ ಸಾಧ್ಯ ಬಾಸ್? ಮೊದಲು ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಫಿಸಿಕ್ ಮೇಲೆ ವರ್ಕ್ ಮಾಡಿ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಂಪ್ರೂವ್ ಮಾಡಿ, ನಿಮ್ಮ ನಾಲೆಡ್ಜ್ ಬಿಲ್ಡ್ ಮಾಡಿ.
ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡಿ, ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಇನ್ಕಮ್ ಗ್ರೋ ಮಾಡ್ಕೊಳ್ಳಿ. ನೀವೇನು ಸಿನಿಮಾ ಹೀರೋ ಥರ ಹ್ಯಾಂಡ್ಸಮ್ ಆಗಿ ಹುಟ್ಟಿರಬೇಕಾದ ಅವಶ್ಯಕತೆ ಇಲ್ಲ, ಆದರೆ ಡಿಸಿಪ್ಲಿನ್ ಇರಬೇಕು, ಬಾಡಿ ಫಿಟ್ ಆಗಿರಬೇಕು, ನಿಮ್ಮ ಡ್ರೆಸ್ಸಿಂಗ್ ನಿಮ್ಮ ಪರ್ಸ್ನಾಲಿಟಿನ ರಿಪ್ರೆಸೆಂಟ್ ಮಾಡಬೇಕು, ನಿಮ್ಮ ನಡಿಗೆಯಲ್ಲಿ ಕಾನ್ಫಿಡೆನ್ಸ್ ಕಾಣಬೇಕು ಮತ್ತು ನಿಮ್ಮ ಕರಿಯರ್ ನೀವು ಲೈಫ್ನಲ್ಲಿ ಎಷ್ಟು ಸೀರಿಯಸ್ ಆಗಿದ್ದೀರಾ ಅನ್ನೋದನ್ನು ತೋರಿಸ್ಬೇಕು. ಈ ಯಂಗ್ ಏಜ್ನಲ್ಲಿ ಕೆಲಸಕ್ಕೆ ಬಾರದ ಟೈಮ್ ಪಾಸ್ ಹಿಂದೆ ಓಡೋದನ್ನು ಬಿಟ್ಬಿಡಿ. ನಿಮ್ಮ ಫ್ಯೂಚರ್ಗಾಗಿ, ನಿಮ್ಮ ಕರಿಯರ್ಗಾಗಿ, ನಿಮ್ಮ ಡ್ರೀಮ್ಸ್ಗಾಗಿ ಕಷ್ಟಪಡಿ. ನೀವು ನಿಮ್ಮನ್ನು ನೀವು ಬಿಲ್ಡ್ ಮಾಡಿಕೊಂಡ್ರೆ ನಿಮ್ಮ ಲೆವೆಲ್ಗೆ ಹೊಂದ್ಕೊಳ್ಳೋ ಜನ ತಾವಾಗಿಯೇ ನಿಮ್ಮ ಲೈಫಿಗೆ ಬರ್ತಾರೆ. ಹುಡುಗಿಯರ ಹಿಂದೆ ಓಡೋದನ್ನು ಸ್ಟಾಪ್ ಮಾಡಿ, ನಿಮ್ಮ ಎಂಪೈರ್ ಕಟ್ಟೋದನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಬಾಯಲ್ಲ, ನಿಮ್ಮ ಸಕ್ಸಸ್ ಮಾತಾಡಬೇಕು. ಈಗ ಲಾಸ್ಟ್ ಮತ್ತು ಬಹಳಷ್ಟು ಜನರಲ್ಲಿ ಇಲ್ಲದಿರುವ ಆದರೆ ನಿಮ್ಮ ಹತ್ರ ಖಂಡಿತ ಇರಲೇಬೇಕಾದ ಅಸ್ಲಿ ಪವರ್, ರೂಲ್ ನಂಬರ್ 5, ದ ವಾಕ್ ಅವೇ ಪವರ್. ಅಂದರೆ ಬಿಟ್ಟು ಹೋಗುವ ತಾಕತ್ತು. ಎಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಬರುತ್ತೋ, ಎಲ್ಲಿ ನಿಮ್ಮನ್ನು ಸೆಕೆಂಡ್ ಆಪ್ಷನಾಗಿ ನೋಡ್ತಾರೋ, ಎಲ್ಲಿ ನಿಮ್ಮ ಲವ್ಗೆ, ನಿಮ್ಮ ಟೈಮ್ಗೆ ನಿಮಗೆ ಸಿಗಬೇಕಾದ ರೆಸ್ಪೆಕ್ಟ್ ಸಿಗಲ್ವೋ, ಅಲ್ಲಿ ಒಂದೇ ಒಂದು ಸೆಕೆಂಡ್ ಕೂಡ ವೆಯ್ಟ್ ಮಾಡಿದೆ, ಹಿಂದಿರುಗಿ ನೋಡಿದೆ, ನಡ್ಕೊಂಡು ಹೋಗೋ ಧೈರ್ಯ ನಿಮ್ಮಲ್ಲಿರಬೇಕು. ನೀನಿಲ್ಲದೆ ನನ್ನ ಲೈಫ್ ಆಗಲ್ಲ ಅಂತ ಕಾಲು ಹಿಡಿಯೋದಲ್ಲ, ಪ್ಲೀಸ್ ನನ್ನ ಜೊತೆ ಮಾತಾಡು ಅಂತ ಭಿಕ್ಷೆ ಬೇಡೋದಲ್ಲ, ಅವ್ರನ್ನ ಬದಲಾಯಿಸೋಕ್ಕೆ ನಿಮ್ಮ ಲೈಫ್ನ ವೇಸ್ಟ್ ಮಾಡೋದಲ್ಲ. ಬೇಕಾದಾಗ ಶಾಂತವಾಗಿ ದೂರ ಸರಿಯೋದು ಕಲಿಯಿರಿ. ಆದರೆ ಒಂದು ವಿಷಯ ನೆನ್ಪಿಡಿ, ವಾಕ್ ಅವೇ ಪವರ್ ಅಂದರೆ ಯಾರನ್ನಾದ್ರೂ ಇಂಪ್ರೆಸ್ ಮಾಡೋಕ್ಕೆ ಆಟ ಆಡೋದಲ್ಲ, ಅದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಉಳಿಸ್ಕೊಳ್ಳೋ ಪವರ್. ನಿಮ್ಮ ವ್ಯಾಲ್ಯೂ ಯಾರಿಗಾದ್ರೂ ಅರ್ಥ ಆಗಲಿಲ್ಲ ಅಂದರೆ ಅವ್ರನ್ನ ಬದಲಾಯಿಸೋಕ್ಕೆ ನಿಮ್ಮ ಜೀವನವನ್ನು ವೇಸ್ಟ್ ಮಾಡಬೇಡಿ. ನಿಮ್ಮ ದಾರಿ ನೀವು ಮುಂದುವರಿಸಿ. ಇವತ್ತಿನಿಂದ ಒಬ್ಬರ ಅಟೆನ್ಷನ್ಗಾಗಿ, ಒಬ್ಬರ ಟೈಮ್ಗಾಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಳ್ಳೋದನ್ನು ನಿಲ್ಲಿಸಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ. ಬಾಸ್, ನಿಮ್ಮ ಕ್ಯಾರೆಕ್ಟರ್ನ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತೀರೋ ಅಷ್ಟೇ ಈ ಪ್ರಪಂಚ ನಿಮ್ಮನ್ನು ರೆಸ್ಪೆಕ್ಟ್ ಮಾಡುತ್ತೆ. ಈ ವಿಡಿಯೋ ನಿಮ್ಮೊಳಗೆ ಒಂದು ಚೇಂಜ್ ತರಬೇಕು ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ನಿಮ್ಮ ಒಬ್ಬ ಕ್ಲೋಸ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮತ್ತು ಇವತ್ತಿನಿಂದ ನಿಮ್ಮ ಅಟೆನ್ಷನ್, ನಿಮ್ಮ ಟೈಮ್, ನಿಮ್ಮ ಎನರ್ಜಿ ಇವೆಲ್ಲವನ್ನ ಬೇರೆ ಯಾರ ಹಿಂದೆ ಓಡಿಸ್ದೆ ನಿಮ್ಮ ಫ್ಯೂಚರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಐ ಆಮ್ ರಿಯಲ್ ಸಿಗ್ಮಾ ಅಂತ ಟೈಪ್ ಮಾಡಿ ನೋಡೋಣ. ನಮ್ಮ ಕಮ್ಯುನಿಟಿಯಲ್ಲಿ ಎಷ್ಟು ಜನ ತಮ್ಮ ಲೈಫ್ ಮೇಲೆ ನಿಜವಾಗಿಯೂ ವರ್ಕ್ ಮಾಡ್ತಿದ್ದಾರೆ ಅಂತ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮನ್ನು ನೀವು ಬಿಲ್ಡ್ ಮಾಡೋದನ್ನು ನಿಲ್ಲಿಸಬೇಡಿ. ದಿಸ್ ಇಸ್ ಯಶ್ವಂತ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಗೈಸ್. ಸೈನಿಂಗ್ ಆಫ್.